ಸಮಸ್ತ ನ್ಯೂಸ್ 18 ಕನ್ನಡದ ವೀಕ್ಷಕರಿಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಕೂಡ ಸಾಕಷ್ಟು ಸುದ್ದಿ ಇದೆ. ಒಂದ್ ಕಡೆ ಬಿಜೆಪಿ ಆಪರೇಷನ್ ಸೌಂಡ್ ಜೋರಾಗ್ತಿದೆ. ಇನ್ನು ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ಇವತ್ತಿನಿಂದ. ಇನ್ನೊಂದು ಸಿನಿಮಾ KGF ಆದ್ಮೇಲೆ ಅದೇ ರೀತಿ ಸೌಂಡ್ ಮಾಡೋದಕ್ಕೆ ರೆಡಿ ಆಗಿದೆ. ಯಾವುದಾ ಸಿನಿಮಾ? ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆಗಳು ಉಂಟಾಗಿದ್ದು ಬಿಜೆಪಿ ತನ್ನೆಲ್ಲಾ ಶಾಸಕರನ್ನ ಹರಿಯಾಣದ ಗುರುಗ್ರಾಮದ ರೆಸಾರ್ಟ್ಗೆ ಕರ್ಕೊಂಡು ಹೋಗಿದೆ. ಸಂಸತ್ ಚುನಾವಣೆಗೆ ತಯಾರಿ ಬಗ್ಗೆ ರಾಷ್ಟ್ರೀಯ ನಾಯಕರ ಜೊತೆ ಚರ್ಚೆಯನ್ನ ನಡೆಸೋದಕ್ಕೆ ಶಾಸಕರನ್ನ ಕರೆದುಕೊಂಡು ಹೋಗಿರೋದಾಗಿ ತಿಳಿಸಿದ್ದ ರಾಜ್ಯದ ಬಿಜೆಪಿ ಅಧ್ಯಕ್ಷ BS ಯಡಿಯೂರಪ್ಪ, ಕುಮಾರಸ್ವಾಮಿ ನಮ್ಮ ಶಾಸಕರನ್ನ ಸೆಳೆಯುವ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅನ್ನೋ ಆರೋಪವನ್ನು ಮಾಡಿದ್ರು. ಬಳಿಕ ದೆಹಲಿಯಿಂದ ಗುರುಗ್ರಾಮದ ರೆಸಾರ್ಟ್ಗೆ ಶಾಸಕರನ್ನ ರವಾನಿಸಲಾಯಿತು. ಇತ್ತ ಮುಂಬೈನ ಪಂಚತಾರಾ ಹೋಟೆಲ್ನಲ್ಲಿ ಕಾಂಗ್ರೆಸ್ನ 10ಕ್ಕೂ ಹೆಚ್ಚು ಶಾಸಕರು ವಾಸ್ತವ್ಯ ಹೂಡಿದ್ದಾರೆ ಎನ್ನಲಾಗಿದ್ದು, ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಅವರೇ ಬಂಡಾಯ ಶಾಸಕರ ನೇತೃತ್ವ ವಹಿಸಿದ್ದಾರೆ ಎನ್ನಲಾಗಿದೆ. ಆದರೆ ಬೆಂಗಳೂರಿನಲ್ಲಿ ಮಾತನಾಡಿದ ಸಿಎಂ ಕುಮಾರಸ್ವಾಮಿ ಮುಂಬೈಗೆ ತೆರಳಲಿರುವಂತಹ ಕಾಂಗ್ರೆಸ್ ಶಾಸಕರು ನನ್ನ ಸಂಪರ್ಕದಲ್ಲಿದ್ದಾರೆ. ಅವರು ವೈಯಕ್ತಿಕ ಕೆಲಸದ ಮೇಲೆ ತೆರಳಿದ್ದಾರೆ. ನಾನು ಬಿಜೆಪಿಯಿಂದ ಯಾರನ್ನೂ ಕೂಡ ಸೆಳೆಯುವ ಪ್ರಯತ್ನವನ್ನ ಮಾಡಿಲ್ಲ ಅಂತ ಹೇಳಿದ್ದಾರೆ. ಸ್ಪಷ್ಟ ಬಹುಮತ ಇರುವಂತಹ ಕಾಂಗ್ರೆಸ್ JDS ಒಟ್ಟಾಗಿ ಆಡಳಿತ ನಡೆಸೋದಲ್ಲಿ ಸಂಪೂರ್ಣ ವಿಫಲ ಆಗಿದೆ. ಕಾಂಗ್ರೆಸ್ JDS ಅಲ್ಲಿ ಒಗ್ಗಟ್ಟಿಲ್ಲ, ಅಭಿವೃದ್ಧಿ ಕಾರ್ಯದ ಕಡೆ ಗಮನ ಕೊಡ್ತಿಲ್ಲ, ಸಚಿವ ಸಂಪುಟದಲ್ಲಿ ಒಗ್ಗಟ್ಟಿಲ್ಲ. ಇದರ ಪರಿಣಾಮ ರಾಜ್ಯದ ಜನ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ, ಅಭಿವೃದ್ಧಿ ಕಾರ್ಯಗಳು ನಿಂತಿದೆ. ಇದೆಲ್ಲದರ ಬಗ್ಗೆ ಇವತ್ತು ಸವಿಸ್ತಾರವಾಗಿ ನಮ್ಮ ಶಾಸಕರ ಜೊತೆ ಚರ್ಚೆ ಮಾಡಿದ್ದೇವೆ. ಕುಮಾರಸ್ವಾಮಿ ಅವರು ಏನು ಪ್ರಯತ್ನ ಮಾಡ್ತಾ ಇದ್ದಾರೆ, ಇವತ್ತು ಭಾರತೀಯ ಜನತಾ ಪಾರ್ಟಿಯ ಶಾಸಕರನ್ನು ಕಾಂಟ್ಯಾಕ್ಟ್ ಮಾಡುವಂಥ ಪ್ರಯತ್ನ ಮಾಡಿ ಅವರೇ ಕೊಟ್ಟಿರುವಂಥ ಹೇಳಿಕೆ ಪ್ರಕಾರ ಭಾಳ ಜನ BJP ಶಾಸಕರು ನಮ್ಮ ಜೊತೆಗಿದ್ದಾರೆ, ನನ್ನ ಟಚ್ಚಲ್ಲಿದ್ದಾರೆ ಅನ್ನೋ ಪ್ರಯತ್ನ. ಮತ್ತು ಕಲಬುರಗಿನಲ್ಲಿ ನಮ್ಮೊಬ್ಬ ಶಾಸಕನನ್ನು ನಾನು ಮಂತ್ರಿ ಮಾಡ್ತೀನಿ, ಹಣ ಕೊಡ್ತೀನಿ ಬಾ ಅಂತ ಕರೆದಂಥದ್ದು, ಅದೆಲ್ಲ ಉದಾಹರಣೆಗಳು ಬೇಕಾದಷ್ಟಿದೆ. ಆರ್ಟ್ಸ್ ಟ್ರೇಡಿಂಗ್ ಮಾಡ್ತಾ ಇರುವಂಥದ್ದು, BJP ಶಾಸಕರನ್ನ ಸೆಳೆಯುವಂಥ ಪ್ರಯತ್ನ ಮಾಡ್ತಾ ಇರುವಂಥದ್ದು, ಬಹುಮತ ಇದ್ದರೂ ಸಹ ಕಾಂಗ್ರೆಸ್ JDS ಆ ಪ್ರಯತ್ನ ಮಾಡ್ತಾ ಇದೆ ಹೊರತು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇಲ್ಲ. ನಾವು ಶಾಂತವಾಗಿ 104 ಜನ ವಿರೋಧ ಪಕ್ಷದಲ್ಲಿ ಕೆಲಸ ಮಾಡೋಕ್ಕೆ ಸಿದ್ಧ ಇದ್ದೇವೆ. ಗೊಂದಲ ಉಂಟು ಮಾಡ್ತಿರುವಂಥ ಈ ಕಾಂಗ್ರೆಸ್ JDS ಅಭಿವೃದ್ಧಿ ಕಾರ್ಯದ ಕಡೆ ಗಮನ ಕೊಡಲಿ. ಭಾರತೀಯ ಜನತಾ ಪಾರ್ಟಿ ವಿರೋಧ ಪಕ್ಷವಾಗಿ ನಾವು ಪ್ರಾಮಾಣಿಕ ಕೆಲಸ ಮಾಡೋಕ್ಕೆ ಸಿದ್ಧ ಇದ್ದೇವೆ. ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ, ಎಲ್ಲ ವಿಷಯ ನನಗೆ ಗೊತ್ತಾಗಲ್ವೇ? ಯಾವ್ಯಾವ ಶಾಸಕರುಗಳನ್ನು ಕಾಂಟ್ಯಾಕ್ಟ್ ಮಾಡಿ ಯಾರ್ಯಾರಿಗೆ ಎಷ್ಟು ದೊಡ್ಡದ ಉಡುಗೊರೆ ಕೊಡ್ತೀವಿ ಅಂತ ಹೇಳಿ ಪಾಪ ಅವ್ರಗಳ ಮೇಲೆ ಒತ್ತಡ ಹಾಕ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಎಲ್ಲ ಮಾಹಿತಿ ಇಟ್ಕೊಂಡಿದ್ದಾನೆ. ನನ್ನ ಜೊತೆ ನಿರಂತರವಾದ ಸಂಪರ್ಕದಲ್ಲಿ ಆ 3 ಜನವೂ ಇದ್ದಾರೆ. ಮುಂಬೈಗೆ ಹೋಗ್ತಕ್ಕಂಥ ವಿಷಯದಲ್ಲಿ ಕೆಲವು ಶಾಸಕರು ನನ್ನ ಗಮನಕ್ಕೆ ತಂದೇ ಹೋಗಿದ್ದಾರೆ. ನನ್ನ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಬೆಳಗ್ಗೆ 7:30 ಗಂಟೆನಲ್ಲೂ ಅವ್ರ ಜೊತೆ ಚರ್ಚೆ ಮಾಡಿದ್ದೇನೆ. ಅದರಿಂದ ಅವ್ರದ್ದು ಯಾವುದೋ ಒಂದು ವೈಯಕ್ತಿಕವಾದ ಕಾರಣಗಳಿಗೆ ಹೋಗಿರ್ತಕ್ಕಂಥದ್ದೇನಿದೆ, ಅದಕ್ಕೆ ರಾಜಕೀಯ ಬೆರೆಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಈಗಾಗಲೇ ನಮ್ಮ ಒಂದು ಮೈತ್ರಿ ಸರ್ಕಾರದಲ್ಲಿ 120 ಶಾಸಕರ ಬೆಂಬಲ ಇದ್ದಾಗ ನಾನು ಅಧಿಕಾರ ದುರುಪಯೋಗ ಪಡಿಸ್ಕೊಳ್ಳಿಕ್ಕೆ ಹೋಗಿಲ್ಲ ಯಾರಿಗೂ. ಯಾವುದೇ BJP ಶಾಸಕರಿಗೆ ಇನ್ನು ರೆಸಾರ್ಟ್ ರಾಜಕಾರಣ ಶುರುವಾದ ಬೆನ್ನಲ್ಲೇ ಈಗ ಹಿರಿಯೂರು ಬಿಜೆಪಿಯ ಶಾಸಕಿ ಪೂರ್ಣಿಮಾ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಬನ್ನಿ ಏನ್ ಹೇಳಿದ್ದಾರೆ ನೋಡೋಣ. ಈಗಾಗಲೇ ಬಿಜೆಪಿಯ ಎಲ್ಲ ಶಾಸಕರು ಗುರ್ಗಾವ್ನಲ್ಲಿರುವಂತಹ ITC ಗಾರ್ಡನ್ ಭಾರತ್ ರೆಸಾರ್ಟ್ಗೆ ಬಂದಿದ್ದಾರೆ. ಇನ್ನು ನಮ್ಮ ಜೊತೆ ಶಾಸಕಿ ಪೂರ್ಣಿಮಾ ಇದ್ದಾರೆ. ಮೇಡಮ್, ಇದು ರೆಸಾರ್ಟ್ಗೆ ಹೋಗ್ತಿದ್ದೀರಿ, ಏನು ಉದ್ದೇಶ? ಇಲ್ಲ, ಉದ್ದೇಶ ಏನಿಲ್ಲ. ನಾವೆಲ್ಲ ನಮ್ಮ ನ್ಯಾಷನಲ್ ಇದು ನಡೀತು ಪಕ್ಷದ್ದು ಅಂತ ಹೇಳಿ ಬಂದಿದ್ವಿ. ಅಲ್ಲಿಂದ ನಮ್ಮ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಆ ಚುನಾವಣೆಗೆ ಒಂದು ಚರ್ಚೆ ಮಾಡಬೇಕು, ಎಲ್ಲರೂ ಒಟ್ಟಾಗಿ ಸೇರಿದ್ದೇವೆ ಅಂತ ಹೇಳಿ ಇಲ್ಲಿ ರಿಸಾರ್ಟ್ ಅಲ್ಲಿ ಅರೇಂಜ್ ಮಾಡಿದ್ದಾರೆ. ಹಾಗಾಗಿ ಆ ಸಭೆಯನ್ನ ಅಟೆಂಡ್ ಮಾಡ್ಲಿಕ್ಕೆ ಅಂತ ಹೇಳಿ ರಿಸಾರ್ಟ್ಗೆ ಬಂದಿದ್ದೇವೆ. ಮತ್ತೆ ಈಗ ಆಪರೇಷನ್ ಕಮಲ ಆಗುತ್ತೆ ಅನ್ನುವಂಥ ಮಾತುಗಳೆಲ್ಲ ಕೇಳಿ ಬರ್ತಿದೆ. ಆ ಕಾರಣಕ್ಕೋಸ್ಕರ ನಿಮ್ನೆಲ್ಲರನ್ನು ರೆಸಾರ್ಟ್ ಕರ್ಕೊಂಡು ಬಂದಿದ್ದಾರೆ ಅನ್ನುವಂಥ ಮಾತುಗಳೆಲ್ಲ ಕೇಳಿ ಬರ್ತಿದೆ. ಅದೆಲ್ಲ ಏನೂ ಇಲ್ಲ, ಅದೆಲ್ಲ ನಮ್ಮ ವರಿಷ್ಠರಿಗೆ ಬಿಟ್ಟಂತ ವಿಚಾರ. ನಾವು ಶಾಸಕರಾಗಿ ಚುನಾವಣಾ ಸಂದರ್ಭಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಗೆ ಅಂತ ಹೇಳಿದ್ದಾರೆ. ಆ ಚುನಾವಣಾ ಸಿದ್ಧತೆಗೋಸ್ಕರ ನಾವಿಲ್ಲಿ ಬಂದಿದ್ದೇವೆ. ಎಷ್ಟು ಜನ ಶಾಸಕರಿದ್ದಾರೆ ಒಳಗಡೆ ಅಂತ ಏನಾದ್ರು ಮಾಹಿತಿ ಉಂಟಾ? ನಾವು 104 ಜನ ಯಾರ್ಯಾರು ಇದಕ್ಕೆ ಬಂದಿದ್ವಿ ಅವರೆಲ್ಲರೂ ಇದ್ದೇವೆ. ಓಕೆ, ಥ್ಯಾಂಕ್ ಯು. ಇದಿಷ್ಟು ಪೂರ್ಣಿಮಾ ಅವ್ರ ಮಾತುಗಳು. ಈಗ ನಾವು ನೋಡ್ತಿದ್ದೀವಿ, ಇವರು ಇಲ್ಲಿಂದ ಈಗ ರೆಸಾರ್ಟ್ಗೆ ಎಂಟ್ರಿ ಆಗ್ತಾ ಇದ್ದಾರೆ. ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ
ITC ಹೋಟೆಲ್ ಅಂತ ಅನ್ನುವಂಥ ಒಂದು ಬೋರ್ಡ್ ಕಾಣಿಸ್ತಿದೆ. ಅಂದರೆ ದೆಹಲಿಯ ಹೊರವಲಯದಲ್ಲಿರುವಂಥ ಗುರುಗಾವ್ನ ಹೊರವಲಯದಲ್ಲಿ ಅಂದರೆ ದೆಹಲಿಯಿಂದ ಸುಮಾರು 70 ಕಿಲೋಮೀಟರ್ ದೂರದಲ್ಲಿರುವಂಥ ರೆಸಾರ್ಟ್ನಲ್ಲಿ ಎಲ್ಲ BJPಯ ಶಾಸಕರು ಬರ್ತಿದ್ದಾರೆ. 80ಕ್ಕೂ ಹೆಚ್ಚು ಶಾಸಕರು ಇಲ್ಲಿಗೆ ಬಂದಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯ ಆಗಿದ್ದಾವೆ. ಇನ್ನೂ ಕೆಲವರು ಬರ್ತಾರೆ. ನಾಳೆ ಬೆಳಿಗ್ಗೆ ಯಡಿಯೂರಪ್ಪ ಇಲ್ಲಿಗೆ ಬರ್ತಾರೆ ಶಾಸಕರ ಜೊತೆ ಇರಲಿಕ್ಕೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಕಾಂಗ್ರೆಸ್ನ ಅತೃಪ್ತ ಶಾಸಕರು ಈ ರೆಸಾರ್ಟ್ಗೆ ಬರ್ತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯ ಆಗ್ತಿವೆ. ಕ್ಯಾಮರಾ ಪರ್ಸನ್ ನರೇಶ್ ಜೊತೆ ಧರಣೀಶ್ ಪುಕಿನ್ಕೆರೆ, ನ್ಯೂಸ್ 18 ಕನ್ನಡ. ಇನ್ನು ಮೈತ್ರಿ ಸರ್ಕಾರಕ್ಕೆ ಆಪರೇಷನ್ ಭೀತಿ ಎದುರಾಗ್ತಿದ್ದ ಹಾಗೆ ಸಿಎಂ ಕುಮಾರಸ್ವಾಮಿ ತಡರಾತ್ರಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಜೊತೆ ಸುಮಾರು 2 ಗಂಟೆಗಳ ಕಾಲ ಸಮಾಲೋಚನೆ ನಡೆಸಿದರು. ಬೆಂಗಳೂರಿನ ಪದ್ಮನಾಭನಗರ ನಿವಾಸಕ್ಕೆ ಭೇಟಿ ನೀಡಿದ ಸಿಎಂ ಮುಂದೆ ಇಡಬೇಕಾದಂಥ ರಾಜಕೀಯ ಹೆಜ್ಜೆಯ ಬಗ್ಗೆ ಚರ್ಚೆ ನಡೆಸಿದರು. ಮನೆಯಿಂದ ಹೊರಬಂದ ಸಿಎಂ ಮಾಧ್ಯಮಗಳನ್ನು ಕಂಡು ಗರಂ ಆದರು. ಮೈತ್ರಿ ಸರ್ಕಾರದಲ್ಲಿ ಆಗ್ತಿರುವ ಬೆಳವಣಿಗೆಯ ಬಗ್ಗೆ ತಳಮಳ ಉಂಟಾಗಿದೆ ಅನ್ನೋದನ್ನ ಈ ಮೂಲಕ ತೋರಿಸಿಕೊಟ್ಟಿದ್ದಾರೆ. ನಿಮ್ಗೆ ನಿದ್ದೆ ಬರಲ್ವಾ? ಆರಾಮಾಗಿ ಹೋಗಿ ನಿದ್ದೆ ಮಾಡ್ರಿ, ನಿಮ್ಗಂತೂ ಬೇರೆ ಕೆಲಸ ಇಲ್ಲ, ನಮ್ಗಿಲ್ವಾ? ನೀವೇ ಸುದ್ದಿ ಕ್ರಿಯೇಟ್ ಮಾಡಿ ಈಗ ಬಂದು ನನ್ನೇ ಕೇಳ್ತಿದ್ದೀರಾ? ಯಾರು ನಿಮಗೆ ಸುದ್ದಿ ಕೊಟ್ಟವರು? ಯಾರು ದೆಹಲಿಗೆ ಹೋಗಿದ್ದಾರೆ? ನನ್ಗಂತೂ ಗೊತ್ತಿಲ್ಲ, ಗೊತ್ತಿದ್ರೆ ನೀವೇ ಹೇಳಿ ಅಂತ ರೇಗಿದ್ರು. ದೇವೇಗೌಡರನ್ನ ಬಂದು ಭೇಟಿನೂ ಮಾಡಬಾರ್ದ ನಮ್ಮ ತಂದೆನ? ಸದ್ಯದ ಪರಿಸ್ಥಿತಿ ಎವ್ರಿಡೇ ಭೇಟಿ ಮಾಡ್ತೀನಿ. ಸಲಹೆ ಪಡೆಯೋದಕ್ಕೆ ಭೇಟಿ ಆಗಿದ್ದಾರೆ. ಏನ್ ಸಲಹೆ ಪಡೀಲಿ? ಯಾವ ಸಲಹೆ ಪಡಿಬೇಕು ಹೇಳಿ? ಯಾವ್ದಕ್ಕೆ ಸಲಹೆ ಪಡೀಲಿ? ಯಾವ ವಿಷಯಕ್ಕೆ ಸಲಹೆ ಪಡಿಬೇಕು ನಾನು ಅಂತ? ಎವ್ರಿಡೇ ಬರ್ತೀನಿ. ದೇವೇಗೌಡರು ಬೆಂಗಳೂರಿನಲ್ಲಿ ಇದ್ದಾಗ ರಾತ್ರಿ 12 ಗಂಟೆವರೆಗೂ ಬಂದು ಹಲವಾರು ವಿಷಯಗಳು ಚರ್ಚೆ ಮಾಡಿ ಹೋಗ್ತೀನಪ್ಪ. ಏನಾಗಿದೆ ಅಂತ? ನಿಮಗಂತೂ ಬೇರೆ ಕೆಲಸ ಇಲ್ಲ, ನನಗೆ ಬೇರೆ ಕೆಲಸ ಇಲ್ವಾ? ಯಾರು ಹೋಗೋರೆ ಡೆಲ್ಲಿ? ಎಲ್ಲಿಗೆ ಹೋಗೋರೆ? ಯಾರು ನಿಮಗೆ ಸುದ್ದಿ ಕೊಡೋರು? ನೀವೇ ಸುದ್ದಿ ಕ್ರಿಯೇಟ್ ಮಾಡ್ಕೊಂಡು ನೀವು ನನ್ನ ಹತ್ರ ಬಂದು ನೀವು ಕ್ರಿಯೇಟ್ ಮಾಡ್ಕೊಂಡಿರೋ ಸುದ್ದಿ ನನಗೆ ಕೇಳಿದ್ರೆ ನಾನೇನಪ್ಪ ಉತ್ತರ ಕೊಡಲಿ? ನನಗೆ ಇದು ಏನು ನಡೀತಿದೆ ನಮಗೆ ಅಂತೂ ವಿಷಯ ಗೊತ್ತಿಲ್ಲಪ್ಪ. ನಿಮಗೆ ಗೊತ್ತಿಲ್ಲ ಅಂದ್ರೆ ಹೇಳಿ. ನಿಮ್ಮ ಹತ್ರ ಮಾಹಿತಿ ಇದ್ರೆ ಹೇಳ್ರಪ್ಪ ದಯವಿಟ್ಟು. ಅದು ಯಾರನ್ನ ಕಳಿಸಿದ್ರಿ ಇದು ಬಾಂಬೆಗೆ ಡೆಲ್ಲಿಗೆ ಕಳಿಸಿದ್ರಿ ಹೇಳ್ರಪ್ಪ. ಅದು ಇನ್ನು ಆಪರೇಷನ್ ಕಮಲ ಭೀತಿಯಲ್ಲಿ ಕಾಂಗ್ರೆಸ್ ನಿನ್ನೆ ಉಪಹಾರ ಕೂಟ ಹೆಸರಲ್ಲಿ ಸಭೆ ಸೇರಿತ್ತು. ಯಾವುದೇ ಕಾರಣಕ್ಕೂ ಆಪರೇಷನ್ ಕಮಲ ಯಶಸ್ವಿಯಾಗಲು ಬಿಡಬಾರದು ಅನ್ನೋ ಸೂಚನೆ ರವಾನೆ ಆಗಿದ್ದು, ಇಂದು ಸರ್ಕಾರದ ಕೆಲಸದ ನಿಮಿತ್ತ ಮುಂಬೈಗೆ ತೆರಳುವಂತಹ ಸಚಿವ DK ಶಿವಕುಮಾರ್ ಅತೃಪ್ತರ ಮನವೊಲಿಸಲಿದ್ದಾರೆ ಎನ್ನಲಾಗಿದೆ. ಈ ನಡುವೆ ರಾಹುಲ್ ಗಾಂಧಿ ಕೂಡ ಆಪರೇಷನ್ ಕಮಲ ತಡೆಯಲು ಏನೆಲ್ಲ ಮಾಡಬೇಕು ಅದನ್ನ ಮಾಡಿ ಎಂದಿದ್ದಾರೆ ಅಂತ ಮಾಹಿತಿ ಕೂಡ ಸಿಕ್ಕಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ದೆಹಲಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಧರಣೀಶ್ ಬುಕ್ಕನಕೆರೆ. ಧರಣೀಶ್, ಈಗ ಒಂದ್ ಕಡೆ ಡೆಲ್ಲಿಯಲ್ಲಿ ಎಲ್ಲರೂ ಕೂಡ ಸೇಫ್ ಗಾರ್ಡ್ ಮಾಡ್ತಿದ್ದಾರೆ ಬಿಜೆಪಿ ಕಡೆಯವರು, ಈ ಕಡೆ ಸಿಎಂ ಅವ್ರು ಹೇಳೋ ಪ್ರಕಾರ ಏನು ಆಗ್ತಾನೆ ಇಲ್ಲ, ನೀವೇ ಸುದ್ದಿಗಳನ್ನ ಕ್ರಿಯೇಟ್ ಮಾಡ್ತಿದ್ರಿ ಅಂತ. ಏನು ಆಗ್ತಾನೆ ಇಲ್ವಾ ಹಾಗಾದ್ರೆ? ಅವಿನಾಶ್, ಏನೋ ಮುಖ್ಯಮಂತ್ರಿ ಕುಮಾರಸ್ವಾಮಿ ಇರ್ಬೋದು ಅಥವಾ ರಾಜ್ಯ BJP ಅಧ್ಯಕ್ಷ ಯಡಿಯೂರಪ್ಪ ಕೂಡ ಹೇಳ್ತಿದ್ದಾರೆ ಅದೆಲ್ಲ ಸುಳ್ಳು, ಏನೂ ಆಗ್ತಿಲ್ಲ, ಆಪರೇಷನ್ ಕಮಲ ಇಲ್ಲ ಅನ್ನುವಂಥ ಮಾತುಗಳನ್ನು. ಆದರೆ ಖಂಡಿತಕ್ಕೂ ಈ ಬಾರಿ ಬಹಳ ಸೀರಿಯಸ್ ಎಫರ್ಟ್ ಆಗ್ತಾ ಇದೆ. ಅದರಲ್ಲೂ BJP ಪಾಳ್ಯದಿಂದ ಮೊದಲಿಗೆ ತಮ್ಮ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಂತಹ ಪ್ರಯತ್ನ ಆಗ್ತಿದೆ. ಅದಲ್ಲದೆ ಕಾಂಗ್ರೆಸ್ ಮತ್ತು JDSನ ಅತೃಪ್ತ ಶಾಸಕರನ್ನ ಸೆಳೆಯುವಂತಹ ಪ್ರಯತ್ನ ಆಗ್ತಾ ಇದೆ. ಮುಂಬೈನಲ್ಲಿ ಈಗಾಗಲೇ BJPಯ 2 ಶಾಸಕರು ಅಶ್ವಥ್ ನಾರಾಯಣ ಮತ್ತು ಬಾಲಚಂದ್ರ ಜಾರಕಿಹೊಳಿ ಇಬ್ಬರೂ ಕೂಡ ಅತೃಪ್ತ ಕಾಂಗ್ರೆಸ್ ಮತ್ತು JDS ಶಾಸಕರ ಸಂಪರ್ಕದಲ್ಲಿದ್ದಾರೆ. ಅವರು ಶಾಸಕರನ್ನ ಸೆಳೆಯುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅವರಿಗೆ ಯಾವ್ಯಾವ ರೀತಿ ಮನವೊಲಿಸಬೇಕು ಅಂದ್ರೆ ಅಫ್ಕೋರ್ಸ್ ಆಮಿಷವನ್ನು ಒಡ್ಡಬೇಕು, ಮಂತ್ರಿ ಸ್ಥಾನದ ಬಗ್ಗೆ ಬೇರೆ ರೀತಿಯ ಸ್ಥಾನಮಾನಗಳ ಬಗ್ಗೆ ಅವರಿಗೆ ಆಮಿಷವನ್ನು ಒಡ್ಡಬೇಕು, ಮನವೊಲಿಸಬೇಕು. ಆ ಕಸರತ್ತನ್ನ ಅವ್ರು ನಡೆಸ್ತಿದ್ದಾರೆ. ಇನ್ನೊಂದು ಕಡೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ರಾಜ್ಯ BJP ಅಧ್ಯಕ್ಷ ಯಡಿಯೂರಪ್ಪ ಖುದ್ದು ಇಲ್ಲೇ ಠಿಕಾಣಿ ಹೂಡಿ ಅವರ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಯಾಕೆಂದ್ರೆ ಒಂದೊಮ್ಮೆ ರಿವರ್ಸ್ ಆಪರೇಷನ್ ಏನಾದರೂ ಆಗ್ಬಿಟ್ರೆ ಅನ್ನುವಂತ ಭಯ ಯಡಿಯೂರಪ್ಪ ಅವರನ್ನ ಕಾಡ್ತಾ ಇದೆ. ಆ ಕಾರಣಕ್ಕೋಸ್ಕರ ಯಡಿಯೂರಪ್ಪ ದೆಹಲಿನಲ್ಲೇ ಇದ್ಕೊಂಡು ಅವರ ಶಾಸಕರನ್ನೆಲ್ಲರನ್ನು ಕೂಡ ಈಗಾಗಲೇ ರೆಸಾರ್ಟ್ಗೆ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ. ಸಂಕ್ರಾಂತಿಯ ನಂತರ ಸಿಹಿ ಸುದ್ದಿ ಕೊಡ್ತೀನಿ ಅಂತ ಹೇಳಿದ್ದಂತಹ ಯಡಿಯೂರಪ್ಪ ಅವರ ಶಾಸಕರ ಪಾಲಿಗಂತೂ ಕೈ ಸುದ್ದಿ ಕೊಟ್ಬಿಟ್ಟಿದ್ದಾರೆ. ಅಂದರೆ ಅವರ ಮನೆಗೆ ಹೋಗಿ ಅಥವಾ ಅವರ ಕ್ಷೇತ್ರಗಳಿಗೆ ಹೋಗಿ ಸಂಕ್ರಾಂತಿ ಆಚರಿಸಲಿಕ್ಕೆ ಸಾಧ್ಯ ಆಗಿಲ್ಲ.
ಇವರೆಲ್ಲರೂ ಕೂಡ ದೆಹಲಿಯ ಹೊರವಲಯದಲ್ಲಿರುವ ಅಂದರೆ ಗುರ್ಗಾಂವ್ ಬಳಿ ಇರುವಂತಹ ITC ಗ್ರಾಂಡ್ ಭಾರತ್ ಎನ್ನುವಂತಹ ರೆಸಾರ್ಟ್ನಲ್ಲಿ ಊರಿದ್ದಾರೆ, ಅಲ್ಲಿ ಠಿಕಾಣಿ ಹೂಡಿದ್ದಾರೆ. ಮತ್ತೆ 70ಕ್ಕೂ ಹೆಚ್ಚು ಶಾಸಕರು ಇಲ್ಲಿದ್ದಾರೆ. ಕೆಲವು ಹಿರಿಯ ಶಾಸಕರು ಅಂದರೆ BJP ಬಿಟ್ಟು ಇವರು ಯಾವ ಕಾರಣಕ್ಕೂ ಹೋಗಲ್ಲ ಅನ್ನುವಂತಹ ಬಹಳ ನಿಷ್ಠ ಶಾಸಕರು, ಹಿರಿಯರಿಗೆ ಮಾತ್ರ ಅವರವರ ಊರಿಗೆ ಹೋಗ್ಲಿಕ್ಕೆ ಯಡಿಯೂರಪ್ಪ ಅನುಮತಿ ಕೊಟ್ಟಿದ್ದಾರೆ. ಅದರ ಹೊರತಾಗಿ ಎಲ್ಲ ಶಾಸಕರನ್ನ ಇದು ಕೂಡ ಒಂದು ರೀತಿಯಲ್ಲಿ ದಿಗ್ಬಂಧನ. ಸೊ ಅಂತ ಒಂದು ದಿಗ್ಬಂಧನ ಹಾಕಿ ಕಟ್ಟ ಹಾಕಿಕೊಂಡು ಯಡಿಯೂರಪ್ಪ ದೆಹಲಿನಲ್ಲೇ ಇದ್ದಾರೆ. ಎಲ್ಲರೂ ಕೂಡ ರೆಸಾರ್ಟಲ್ಲಿ ಇದ್ದಾರೆ. ಯಡಿಯೂರಪ್ಪ ಮಾತ್ರ ದೆಹಲಿಯ ಕರ್ನಾಟಕ ಭವನದಲ್ಲಿ ತಂಗಿದ್ದಾರೆ. ಅದರ ಉದ್ದೇಶ ಏನಂತಂದ್ರೆ ದೆಹಲಿಯ ರಾಷ್ಟ್ರೀಯ BJP ನಾಯಕರನ್ನ ಭೇಟಿ ಮಾಡಿ ಆಪರೇಷನ್ ಕಮಲಕ್ಕೆ ಹಸಿರು ನಿಶಾನೆ ಪಡೆಯುವಂಥದ್ದು ಯಡಿಯೂರಪ್ಪ ಲೆಕ್ಕಾಚಾರ. ಆ ಕಾರಣಕ್ಕೋಸ್ಕರ ಅವರು ದೆಹಲಿಯಲ್ಲೇ ಇದ್ದಾರೆ. ಇವತ್ತು ಬೆಳಿಗ್ಗೆ BJP ಹಿರಿಯ ನಾಯಕರನ್ನ ಭೇಟಿ ಮಾಡ್ತಾರೆ. ನಂತರ ಅವರು ಕೂಡ ರೆಸಾರ್ಟ್ಗೆ ಶಿಫ್ಟ್ ಆಗ್ತಾರೆ, ಶಾಸಕರ ಜೊತೆನೇ ಇರ್ತಾರೆ. ಬಹುಶಃ ಶಾಸಕರ ಜೊತೆನೇ ಇದ್ದು ಅವರು ಸಂಕ್ರಾಂತಿ ಹಬ್ಬವನ್ನ ಆಚರಿಸ್ತಾರೆ ಅಂತ. ಮತ್ತೆ ಇಲ್ಲಿ ಶಾಸಕರು ಯಾರಾದರೂ ಹೊರಗಡೆಗೆ ಸಂಪರ್ಕ ಮಾಡ್ತಿದ್ದಾರಾ ಇಲ್ವಾ, ಯಾರನ್ನ ಸಂಪರ್ಕ ಮಾಡ್ತಿದ್ದಾರೆ, ಅವರ ಕುಟುಂಬ ವರ್ಗದವರನ್ನ ಸಂಪರ್ಕ ಮಾಡ್ತಿದ್ದಾರಾ, ಅಥವಾ ಅವ್ರ ಕ್ಷೇತ್ರದ ಸಂಬಂಧಪಟ್ಟಂತೆ ಅಥವಾ ಹಬ್ಬದ ಶುಭಾಶಯ ವಿನಿಮಯ ಮಾಡ್ಕೊಳ್ತಿದ್ದಾರಾ ಅಂತನ್ನೋದ್ರ ಮೇಲೆ ನಿಗಾ ಕೂಡ ಇಡಲಾಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಇದೆ. ಯಾಕೆಂದ್ರೆ ನಾನು ಆಗ್ಲೇ ಹೇಳಿದಂತೆ ರಿವರ್ಸ್ ಆಪರೇಷನ್ ಆಗ್ಬಿಟ್ರೆ ಅನ್ನುವಂತಹ ಭಯ ಯಡಿಯೂರಪ್ಪನನ್ನ ಬಹಳ ದಟ್ಟವಾಗಿ ಕಾಡ್ತಾ ಇದೆ. ಆ ಕಾರಣಕ್ಕೋಸ್ಕರ ಶಾಸಕರ ಮೇಲೆ ನಿಗಾ ಇಡಲಾಗಿದೆ. ಧರ್ಮೇಶ್, ಈಗ ಒಂದ್ ಕಡೆ BJP ಶಾಸಕರನ್ನ ಅಲ್ಲಿ ಯಡಿಯೂರಪ್ಪನವರು ಸೇಫ್ ಗಾರ್ಡ್ ಮಾಡ್ತಿರೋದು, ಇನ್ನೊಂದ್ ಕಡೆ ಪಿಯೂಷ್ ಗೋಯಲ್ ಅವರು ಈಗ ಮುಂಬೈನಲ್ಲಿ ಏನಿದ್ದಾರೆ ಕಾಂಗ್ರೆಸ್ನ ಒಂದಷ್ಟು ಅತೃಪ್ತರು, ಅವ್ರನ್ನ ಅವರೇ ಒಂದು ನೇತೃತ್ವವನ್ನು ವಹಿಸಿದ್ದಾರೆ ಅಂತ, ಅವರಿಗೆ ಜವಾಬ್ದಾರಿನ ಕೊಡ್ಲಾಗಿದೆಯಾ ಅಂತ. ಜೊತೆಗೆ 15 ಮ್ಯಾಜಿಕ್ ನಂಬರ್ನ ರೀಚ್ ಆಗ್ತಾರ ಅತೃಪ್ತರು, ಹೇಗಿದೆ ಸದ್ಯಕ್ಕಲ್ಲಿ? ಅವಿನಾಶ್, ಇಲ್ಲಿ ಈ ಮ್ಯಾಜಿಕ್ ನಂಬರ್ನ ಮ್ಯಾನೇಜ್ ಮಾಡುವಂಥದ್ದೇ ಈಗ BJPಗೆ ಇರುವಂತಹ ಬಹಳ ದೊಡ್ಡ ಸಮಸ್ಯೆ. ಯಾಕೆಂತಂದ್ರೆ ಈ ಕ್ಷಣದವರೆಗೂ ಕೂಡ BJPಗೆ 15 ಶಾಸಕರ ಪಟ್ಟಿ ಸಿಗ್ತಾ ಇಲ್ಲ. ಯಾಕೆಂದ್ರೆ ಈಗ ರಾಜೀನಾಮೆ ಕೊಡಿ ಅಥವಾ ಪಕ್ಷ ಬಿಡಿ ಅನ್ನುವಂಥವ್ರ ಸಂಖ್ಯೆ 7 ಅಥವಾ 8 ಇದೆ. ಆದರೆ 15 ಸಂಖ್ಯೆ ಬಂದ್ರೆ ಮಾತ್ರ, 15 ಶಾಸಕರು ಬಂದ್ರೆ ಮಾತ್ರ ಈಗಿರುವಂತಹ ಸರ್ಕಾರ ಅಲ್ಪಮತಕ್ಕೆ ಕುಸಿಲಿಕ್ಕೆ ಸಾಧ್ಯ, ಬಹುಮತವನ್ನ ಕಳ್ಕೊಳ್ಳಿಕ್ಕೆ ಸಾಧ್ಯ. ಆ ಕಾರಣಕ್ಕೋಸ್ಕರ 15 ಮಂದಿ ಶಾಸಕರನ್ನ ಹೊಂದಿಸಲಿಕ್ಕೆ BJP ನಿಲ್ಲದ ಸಾಹಸವನ್ನ ಮಾಡ್ತಾ ಇದೆ. ನಾನು ಆಗ್ಲೇ ಹೇಳಿದಂತೆ ಬಾಲಚಂದ್ರ ಜಾರಕಿಹೊಳಿ ಮತ್ತು ಅಶ್ವಥ್ ನಾರಾಯಣ ನೇತೃತ್ವದಲ್ಲಿ ಶಾಸಕರನ್ನ ಸೆಳೆಯುವ ಪ್ರಯತ್ನ ಮಾಡ್ತಿದೆ. ಮತ್ತೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಮುಂಬೈಗೆ ತೆರಳಿ ಅಲ್ಲಿ ಈ ಶಾಸಕರಿಗೆ ಆಮಿಷ ಒಡ್ಡುವಂತಹ ಅನ್ನುವಂತಹ ಪದವನ್ನು ಕೂಡ ನಾನು ಬಳಸಿದೆ. ಮಂತ್ರಿ ಸ್ಥಾನ ಕೊಡೋದ್ರ ಬಗ್ಗೆ, ಬೇರೆ ಸ್ಥಾನಮಾನಗಳು, ಫಾರ್ ಎಕ್ಸಾಂಪಲ್ ನಿಗಮ ಮಂಡಳಿಗಳ ಸ್ಥಾನವನ್ನು ಕೊಡೋದ್ರ ಬಗ್ಗೆ, ನೀವು ಪಕ್ಷಕ್ಕೆ ಸೇರಿದ್ರೆ ಮುಂದಿನ ದಿನದಲ್ಲಿ ಏನೇನು ಲಾಭ ಆಗುತ್ತೆ ಅನ್ನುವಂಥದ್ದನ್ನ ಅವರಿಗೆ ಮನವರಿಕೆ ಮಾಡಿಕೊಡೋದ್ರ ಬಗ್ಗೆ. ಈಗ ಅಶ್ವಥ್ ನಾರಾಯಣ ಅಥವಾ ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ರೆ ಅಲ್ಲಿ ಕಾಂಗ್ರೆಸ್ನ ಅತೃಪ್ತ ಶಾಸಕರು ನಮ್ಮದೇ ಇರ್ಬೋದು. ಪಿಯೂಷ್ ಗೋಯಲ್ ಕೇಂದ್ರ ಸರ್ಕಾರದ ಪರವಾಗಿ ಅಥವಾ ಕೇಂದ್ರ BJPಯ ಪರವಾಗಿ ಭರವಸೆ ಕೊಟ್ರೆ ಆಗ ನಂಬ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಈಗ ಕೇಂದ್ರದ ವತಿಯಿಂದ ಅಂದ್ರೆ ರಾಷ್ಟ್ರೀಯ BJP ಅವರನ್ನ ನಿಯೋಜಿಸಿದೆ. ರಾಜ್ಯದ ವತಿಯಿಂದ ಯಡಿಯೂರಪ್ಪ, ಅಶ್ವಥ್ ನಾರಾಯಣ ಮತ್ತು ಬಾಲಚಂದ್ರ ಜಾರಕಿಹೊಳಿ ಅವರನ್ನ ನಿಯೋಜಿಸಿದ್ರೆ, ಸೊ ಈಗ 3 ಜನ ಸೇರಿ ಅಲ್ಲಿರುವಂತ ಶಾಸಕರನ್ನ ಉಳಿಸ್ಕೊಳ್ಳುವಂತಹ, ಅತೃಪ್ತ ಶಾಸಕರನ್ನ ಅವರ ತೆಕ್ಕೆಯಲ್ಲೇ ಉಳಿಸ್ಕೊಳ್ಳುವಂತಹ ಜೊತೆಗೆ ಇನ್ನಷ್ಟು ಅತೃಪ್ತ ಶಾಸಕರನ್ನ ಸೆಳೆಯುವಂತಹ ಕೆಲಸವನ್ನ ನಿರಂತರವಾಗಿ ಮಾಡ್ತಿದ್ದಾರೆ. ಮತ್ತು ನಿರಂತರವಾಗಿ ಇಲ್ಲಿ ಯಡಿಯೂರಪ್ಪ ಜೊತೆ ಸಂಪರ್ಕದಲ್ಲಿ ಇದ್ಕೊಂಡು ಏನೇನು ಬೆಳವಣಿಗೆ ಆಗ್ತಿದೆ, ಎಷ್ಟು ಜನ ಬರ್ತಿದ್ದಾರೆ, ಅವರ ಡಿಮಾಂಡ್ ಏನು, ಮತ್ತು ಈಗ ಆ ಥರ ಡಿಮಾಂಡ್ ಒಪ್ಕೊಂಡ್ರೆ ಆಗಬಹುದಂತ ಸಾಧಕ ಬಾಧಕಗಳೇನು ಅನ್ನುವಂಥದ್ದು ಬಗ್ಗೆ ಎಲ್ಲ ನಿರಂತರವಾಗಿ ಚರ್ಚೆ ನಡೀತಿದೆ. ನಿಜಕ್ಕೂ ಕೂಡ ಸಂಕ್ರಾಂತಿ BJP ಪಾಲಿಗೆ ಬಹಳ ನಿರ್ಣಾಯಕ ಆಗಿದೆ. ಹೇಳ್ಬಿಟ್ಟಿದ್ದಾರೆ ಸಂಕ್ರಾಂತಿ ನಂತರ ಸಿಹಿ ಸುದ್ದಿ ಕೊಡ್ತೀವಿ ಅಂತ, ಆದರೆ ಅದನ್ನ ಮೆಟೀರಿಯಲೈಸ್ ಮಾಡಲಿಕ್ಕೆ ಬಹಳ ಕಷ್ಟಪಡ್ತಾ ಇದ್ದಾರೆ ಯಡಿಯೂರಪ್ಪ. ಆ ಕಾರಣಕ್ಕೋಸ್ಕರನೇ ಕೊರೆಯುವ ಚಳಿನಲ್ಲೇ ಆಕ್ಚುಲಿ ಅವರ ಶಾಸಕರನ್ನ ಅವರು ದೆಹಲಿಯಲ್ಲಿ ಠಿಕಾಣಿ ಉಳ್ಕೊಂಡಿದ್ದಾರೆ. ಬಹುತೇಕ ಶಾಸಕರಿಗೆ ಅವರಿಗೆ ದೆಹಲಿಯಲ್ಲಿರಲಿಕ್ಕೆ ಬಿಕಾಸ್ ಅಷ್ಟೊಂದು ಚಳಿ ಇರುವ ಕಾರಣಕ್ಕೋಸ್ಕರ ಬಹುತೇಕ ಶಾಸಕರಿಗೆ, ಅದರಲ್ಲೂ ಕೆಲವು ವಯಸ್ಸಾದಂತಹ ಶಾಸಕರಿಗೆ ಇಲ್ಲಿ ಇರ್ಲಿಕ್ಕೆ ಇಷ್ಟ ಇಲ್ಲ. ಆದರೆ ಯಡಿಯೂರಪ್ಪ ಬಿಡ್ತಾ ಇಲ್ಲ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ. ಮುಂಬೈನಲ್ಲಿ ಬೀಡು ಬಿಟ್ಟಿದ್ದಾರೆ ಅತೃಪ್ತ ಶಾಸಕರು. ಕೇಂದ್ರ ಸಚಿವರ ಸುಪರ್ದಿಯಲ್ಲಿ ಅತೃಪ್ತ ಶಾಸಕರಿದ್ದಾರೆ. ಮತ್ತಷ್ಟು ಶಾಸಕರನ್ನ ಸೆಳೆಯಲು ಅತೃಪ್ತಂದರೆ ಯತ್ನ ಆಗ್ತಾ ಇದೆ. ಮುಂಬೈನಲ್ಲಿ ಈಗಾಗಲೇ ಮೊಕ್ಕಾಂ ಹೂಡಿರೋದು, ಜೊತೆಗೆ ಅಲ್ಲಿಂದಲೇ ಉಳಿದಂತ ಕೆಲವು ಅತೃಪ್ತರನ್ನ ಸೆಳೆಯುವಂತ ಪ್ರಯತ್ನ ಅತೃಪ್ತರಿಂದಲೇ ಆಗ್ತಿದೆ ಅನ್ನೋದು, ಜೊತೆಗೆ ಕೇಂದ್ರ ಸಚಿವರೇನಿದ್ದಾರೆ ಅವರ ಸುಪರ್ದಿಯಲ್ಲಿ ಈಗ ಇವರೆಲ್ಲರೂ ಕೂಡ ಇದ್ದಾರೆ. ಈ ರೀತಿಯಾಗಿ ಈಗ ರಾಜ್ಯ ರಾಜಕಾರಣದಲ್ಲಿ ಒಂದು ಗೊಂದಲಮಯ ವಾತಾವರಣ. BSY ಜೊತೆಗೆ CM ಅವರು ಏನೂ ಇಲ್ಲ ಅಂತ ಹೇಳ್ತಾ ಇದ್ರು ಕೂಡ ಸಾಕಷ್ಟು ವಿಚಾರಗಳು ನಡೀತಾ ಇದೆ. ಅತೃಪ್ತ ಶಾಸಕರು
ಆಲ್ರೆಡಿ ಮುಂಬೈನಲ್ಲಿ ಈಗ ಸೆಟ್ಲ್ ಆಗಿದ್ದಾರೆ. ಅದರ ಜೊತೆಗೆ ಆ 15 ನಂಬರ್ ಏನಿದೆ ಅದನ್ನ ರೀಚ್ ಆಗೋದಕ್ಕೆ ಬಹಳಷ್ಟು ಪ್ರಯತ್ನಗಳನ್ನ ಮಾಡ್ತಿರೋದು. ಈಗ ಕೆಲವೊಂದು ವಿಜುವಲ್ಸ್ ಕೂಡ ನೋಡ್ತಾ ಇದ್ರಿ, ಅಲ್ಲಿನ ಹೋಟೆಲ್ನಲ್ಲಿ ತಂಗಿರುವಂತಹ ವಿಜುವಲ್ಸ್ಗಳನ್ನ. ಮತ್ತಷ್ಟು ಶಾಸಕರನ್ನ ಸೆಳಿಬೇಕು ಅನ್ನೋದು ಇವರ ಟಾರ್ಗೆಟ್ ಆಗಿದೆ ಅಂತ. ಇನ್ನು ಮುಂಬೈಗೆ DK ಶಿವಕುಮಾರ್ ಸಚಿವ ಅವರು ಕೂಡ ತೆರಳುತ್ತಾ ಇದ್ದಾರೆ. ಅತೃಪ್ತ ಶಾಸಕರೊಂದಿಗೆ DKಶಿ ಚರ್ಚೆ ನಡೆಸುವಂತಹ ಸಾಧ್ಯತೆ ಇದೆ. ಅತೃಪ್ತರನ್ನ ಮನವೊಲಿಸುವಲ್ಲಿ ಯಶಸ್ವಿ ಆಗ್ತಾರಾ DK ಶಿವಕುಮಾರ್ ಅನ್ನೋದು ಪ್ರಶ್ನೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಈಗ ಮುಂಬೈನಲ್ಲಿ ಸಾಕಷ್ಟು ಹ್ಯಾಪನಿಂಗ್ಸ್ ಆಗ್ತಾ ಇದೆ. ಇವತ್ತು DKಶಿ ಅವರ ಎಂಟ್ರಿ ಏನು ನಿರೀಕ್ಷೆ ಮಾಡಬಹುದು ಅಂತ? ಅವಿನಾಶ್, ಈಗಾಗಲೇ ಕಾಂಗ್ರೆಸ್ನ ಬಂಡಾಯ ಶಾಸಕರುಗಳು ಮುಂಬೈನಲ್ಲಿ ತಂಗಿದ್ದಾರೆ ಅಂತ ಹೇಳಲಾಗ್ತದೆ. ಜೊತೆಗೆ ರೆಸಾರ್ಟ್ ನಲ್ಲೇ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಇರುವಂತದ್ದು. ಇದರ ಬೆನ್ನಲ್ಲೇ ಇದೀಗ ಸರ್ಕಾರವನ್ನ ಶತಾಯಗತಾಯ ಉಳಿಸ್ಕೊಳ್ಬೇಕೆಂಬುದು ಈಗಾಗಲೇ ಹೊರಟಿರತಕ್ಕಂತ ಮೈತ್ರಿ ಸರ್ಕಾರದ ಪ್ರಭಾವಿ ಸಚಿವ DK ಶಿವಕುಮಾರ್ ಕೂಡ ಇವತ್ತು ಮುಂಬೈಗೆ ತೆರಳುತ್ತಿದ್ದಾರೆ. ಆದ್ರೆ ಈಗಾಗಲೇ ಬಂಡಾಯದಿರ್ತಕ್ಕಂಥ ಶಾಸಕಗಳು ರಮೇಶ್ ಜಾರಕಿಹೊಳಿ ಸುಪರ್ದಲ್ಲಿ ಇರುವಂತದ್ದು ಮತ್ತು ಅವರ ಸಹೋದರ ಬಾಲಚಂದ್ರ ಜಾರಕಿಹೊಳಿ ಅವರ ಸುಪರ್ದಲ್ಲಿ ಕೂಡ ಇದ್ದಾರೆ. ಆದ್ರೆ DK ಶಿವಕುಮಾರ್ ಅವರ ಸಂಧಾನಕ್ಕೆ ಅವರು ಶಾಸಕರು ಒಪ್ತಾರ? ಯಾಕಂತ ಹೇಳಿದ್ರೆ ಇದುವರೆಗೂ ಕೂಡ DK ಶಿವಕುಮಾರ್ ಅವರು ಬಳಿ ಹಲವಾರು ಬಾರಿ ಈ ಸಂಬಂಧಪಟ್ಟಾಗೆ ಮಾತುಕತೆ ನಡೆದಿತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರವಾಗಿ ಮುನಿಸು ಆರಂಭವಾಗಿರುವಂತದ್ದು ಇವತ್ತು ಸರ್ಕಾರವ ಪತನ ಆಗುವ ಹಂತಕ್ಕೆ ಬಂದಿರುವಂತದ್ದು. ಹಾಗಾಗಿ DK ಶಿವಕುಮಾರ್ ಅವರ ಕೊನೆಯ ಹಂತದ ಮಾತುಕತೆಗೆ ಒಪ್ತಾರ ಬಿಡ್ತಾರ ಅದು ಕೂಡ ಸದ್ಯದ ಕುತೂಹಲದ ವಿಚಾರ ಕೂಡ ಆಗಿದೆ. ಒಟ್ಟಿನಲ್ಲಿ ಈಗಾಗಲೇ ಮುಂಬೈನಲ್ಲಿ ಬಂಡಾಯ ಶಾಸಕರು ತಂಗಿರುವಂತದ್ದು ಕೂಡ ಸರ್ಕಾರಕ್ಕೆ ಈಗಾಗಲೇ ಒಂಥರ ಡೆಡ್ ಲೈನ್ ಅಂತೆಲ್ಲ ಹೇಳಲಾಗ್ತಿದೆ. ಹಾಗಾಗಿ ಶತಾಯಗತಾಯ ಸರ್ಕಾರನ ಉಳಿಸಿಕೊಳ್ಳಲು DK ಶಿವಕುಮಾರ್ ಅವರ ಸಂಧಾನಕಾರನಾಗಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಕಳಿಸ್ತಿದ್ದಾರೆ. ಹಾಗಾಗಿ DK ಶಿವಕುಮಾರ್ ಅವರು ಈ ಅತೃಪ್ತ ಶಾಸಕರನ್ನ ಸಂಪರ್ಕಿಸಿ ಅವ್ರ ಜೊತೆ ಏನ್ ಮಾತುಕತೆ ನಡೆಸ್ತಾರೆ, ಅವ್ರನ್ನ ಮನವೊಲಿಸುವ ಪ್ರಯತ್ನವನ್ನ ಮಾಡ್ತಾರ, ಕೊನೆಗೆ ಅಂತಿಮವಾಗಿ ಮನವೊಲಿಸಿ ಬೆಂಗಳೂರಿಗೆ ಕರೆತರ್ತಾರ ಅಂತ ಸದ್ಯದ ಕುತೂಹಲ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಚಿದಾನಂದ್ ಪಟೇಲ್. ಇನ್ನು ಇದೆಲ್ಲದರ ನಡುವೆ ವಿಧಾನಸೌಧದಲ್ಲಿ 25 ಲಕ್ಷ ಏನ್ ಸಿಕ್ತಲ್ಲ, ಅದು ACB ತನಿಖೆಯಲ್ಲಿ ಮತ್ತೊಂದು ಟ್ವಿಸ್ಟ್ ಅದರಲ್ಲಿ ಕಾಣ್ತಾ ಇದೆ. ಸಚಿವರ ಕಚೇರಿಗೆ ಬಂದಿತ್ತು ಬುಡಕಟ್ಟು ಜನಾಂಗದ ಹಣ. ಇದು ಬಹಳ ಇಂಪಾರ್ಟೆಂಟ್ ಆದಂತಹ ವಿಚಾರ ಈಗ ಹೊರಬಂದಿರೋದು. 25 ಲಕ್ಷ ಏನು ಅಲ್ಲಿ ಸಿಕ್ಕಿತ್ತು, ಅದು ACBಯ ತನಿಖೆಯಲ್ಲಿ ಮತ್ತೊಂದು ಟ್ವಿಸ್ಟ್ ಬಯಲಾಗಿದೆ. ಸಚಿವರ ಕಚೇರಿಗೆ ಬುಡಕಟ್ಟು ಜನಾಂಗಕ್ಕೆ ಸಂಬಂಧಪಟ್ಟಂತಹ ಹಣ, ಅವರಿಗೆ ಹೋಗ್ಬೇಕಾಗಿದ್ದಂತಹ ಹಣ ಬಂದಿತ್ತು ಅಂತ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿರುವಂತಹ ಮಾಹಿತಿ ಇದು. ಅಲೆಮಾರಿ ಬುಡಕಟ್ಟು ಜನಾಂಗಕ್ಕೆ ಸೇರಬೇಕಾಗಿದ್ದ ಹಣ ಅಲ್ಲಿಗೆ ಬಂದಿತ್ತು ಅಂತ, ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸೋಕೆ ಬಳಸಬೇಕಾಗಿದ್ದಂತಹ ಹಣ ಅಲ್ಲಿಗೆ ಬಂದಿದೆ ಅನ್ನೋದು ನ್ಯೂಸ್ 18 ಕನ್ನಡಕ್ಕೆ ACB ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ ಇದು. ತಾಂಡಾಗಳ ಅಭಿವೃದ್ಧಿಗೆ ಬಿಡುಗಡೆಯಾಗಿದ್ದಂತಹ ಫಂಡ್ ಅದು ಟೆಂಡರ್ಗಾಗಿ ದುಂಬಾಲು ಬಿದ್ದಿದ್ದ ಗುತ್ತಿಗೆದಾರರು ಸಚಿವರ ಕಚೇರಿಗೆ ಗುತ್ತಿಗೆದಾರರು ಹಣವನ್ನ ಕಳಿಸಿದ್ರಂತೆ. ಆ ರೀತಿಯಾಗಿ ಟೆಂಡರ್ಗಾಗಿ ಈಗ ದುಂಬಾಲು ಬಿದ್ದಿರೋದು ಗುತ್ತಿಗೆದಾರರು ಬಿದ್ದಿದ್ರು ಅಂತ ಗೊತ್ತಾಗಿದೆ. ಅದೇ ಹಣವನ್ನ ಈಗ ಸಚಿವರ ಕಚೇರಿಗೆ ಬಂದಿತ್ತು ಅಂತ ಟೈಪಿಸ್ಟ್ ಮೋಹನ್ನ ಕೈಯಲ್ಲಿ 25,76,000 ರೂಪಾಯಿಯನ್ನ ಕಳಿಸಿದ್ರಂತೆ. ಸಚಿವರ ಗಮನಕ್ಕೆ ಬಾರದಂತೆ ಗುತ್ತಿಗೆದಾರರಿಂದ ಹಣವನ್ನ ಅಲ್ಲಿ ಹೋಗುವಂತ ಹಣ ಆಗಿತ್ತು ಅದು. ಅದೇ ರೀತಿಯಾಗಿ ಅವರಿಂದ ಬಂದಿದ್ದಂತ ಹಣ ಇದು 4 ಗುತ್ತಿಗೆದಾರರಿಂದ ಸಂಗ್ರಹವಾಗಿದೆ. 25 ಲಕ್ಷ ಅಮೌಂಟ್ ಅಂತ ಈಗ ಗೊತ್ತಾಗ್ತಿದೆ. ಆ ಮೂಲಕ ದೊಡ್ಡ ಟ್ವಿಸ್ಟ್ ಒಂದು ಈಗ ಸಿಕ್ಕಿದೆ.